ಬ್ಯಾಂಡ್ ಅನ್ನೋದು ಆರ್ ವೇವ್ ಈಸ್ ಎ ಪೋರ್ಷನ್, ನೀವು ಇಲ್ಲಿ ನೋಡಿದ್ರಿ ಅಲ್ವಾ. ಸೊ ಈಸ್ ಎ ಪೋರ್ಷನ್ ಆಫ್ ಎ ರೇಡಿಯೋ ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ದಟ್ ಸ್ಪ್ಯಾನ್ಸ್ 24 to 100. ಸೊ ಈ ಸ್ಪೆಕ್ಟ್ರಮ್ ಅಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಯು ಸಿ millimeter ವೇವ್. ಸೊ ಇಲ್ಲಿ ಸೆಲ್ಯುಲಾರ್ ಟೆಕ್ನಾಲಜಿ ಈ ಬ್ಯಾಂಡ್ ವಿಡ್ತ್ ಈ ಸ್ಪೆಕ್ಟ್ರಮ್ ಅಲ್ಲಿ ಇದೆ. ಸೊ millimeter ವೇವ್ ಇನ್ ಎ ಸ್ಪೆಕ್ಟ್ರಮ್ ಇಸ್ ಎ ಸ್ಮಾಲ್ ಪೋರ್ಷನ್ ವಿಚ್ ಸ್ಪ್ಯಾನ್ಸ್ ಅರೌಂಡ್ 24 to 100 gigahertz. ಯು ಸಿ ಈಗ ಎಲ್ಲಿದೆ 300 gigahertz ಅಲ್ಲಿದ್ದೀವಿ, ಓಕೆನಾ. ಇಲ್ಲಿ 1 gigahertz ಇದೆ. 1 2 3 4 7 12 8 12 18 27 40 75 110 300 gigahertz. ಸೊ ಇದು ಫ್ರೀಕ್ವೆನ್ಸಿ ಹಿಂಗೆ ಇನ್ಕ್ರೀಸ್ ಆಗ್ತಾ ಬಂದಿದೆ, ಓಕೆನಾ. ಅದು ಸ್ಪೆಕ್ಟ್ರಮ್ ಅಲ್ಲಿ. ಸೊ ವೇವ್ ಲೆಂತ್ ಈ ಕಡೆಯಿಂದ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಈ ಸ್ಪೆಕ್ಟ್ರಮ್ ಅಲ್ಲಿ ಎ ಸ್ಮಾಲ್ ಪೋರ್ಷನ್ ಆಫ್ ಸ್ಪೆಕ್ಟ್ರಮ್ ವಿಚ್ ಇಸ್ ಸ್ಪ್ಯಾನಿಂಗ್ ಅಂದ್ರೆ ಹರಡ್ಕೊಂಡಿರೋದು, ಸರಿನಾ, ವಿಚ್ ಸ್ಪ್ಯಾನ್ಸ್ ಫ್ರಮ್ 24 to 300 or 100 gigahertz. ಅದು ಮಲ್ಟಿಮೀಟರ್ ವೇವ್ ಅಂತ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಆ ಸ್ಪೆಕ್ಟ್ರಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ರೆ ಏನು? ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸು ಯಾವ ಫ್ರೀಕ್ವೆನ್ಸಿ ಅಥವಾ ಯಾವ ಹರ್ಡ್ಸ್ ಅಲ್ಲಿ ಡಿಫ್ರೆಂಟ್ ರೇಂಜ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಹೌದಲ್ವಾ. ಸೊ ಆ ವೈಬ್ರೇಷನ್, ಆ ರೇಡಿಯೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಯೂಸ್ ಮಾಡ್ಕೊಂಡೆ ವೈರ್ಲೆಸ್ ಕಮ್ಯುನಿಕೇಶನ್ ಆಗ್ತಾ ಇರೋದು. ಈಗ ಫಾರ್ ಸಪೋಸ್ ಬ್ಲೂಟೂತ್ ಹೆಂಗ್ ವರ್ಕ್ ಆಗುತ್ತೆ? ಬ್ಲೂಟೂತ್, ಸೊ ದಟ್ ಈಸ್ ಆಲ್ಸೋ ವೈರ್ಲೆಸ್ ಅಲ್ವಾ. ಸೊ ದೇರ್ ಇಸ್ ಎ ರೇಡಿಯೋ ಫ್ರೀಕ್ವೆನ್ಸಿ, ಹೌದಲ್ವಾ. ಸೊ ಅದೇ ತರ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ನಾವು ನೋಡಿದ್ವಿ, ಈ ಕಡೆಯಿಂದ ಫ್ರೀಕ್ವೆನ್ಸಿ ಈ ಕಡೆಯಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಆ ಕಡೆಯಿಂದ ವೇವ್ ಲೆಂತ್ ಜಾಸ್ತಿ ಆಗ್ತಾ ಇದೆ. ಎ ಸ್ಮಾಲ್ ಪೋರ್ಷನ್ ವಿಚ್ ಇಸ್ ಯೂಸ್ಡ್ ಫಾರ್ ಅವರ್ ಸರ್ಟನ್ ಅದರ್ ಅಪ್ಲಿಕೇಶನ್ಸ್. ಬೇರೆ ಬೇರೆ ಅಪ್ಲಿಕೇಶನ್, ಬೇರೆ ಬೇರೆ ಯೂಸೇಜಸ್ಗೆ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ, ಓಕೆನಾ. ಸೊ ಆಸ್ ದ ನೇಮ್ ಇಂಪ್ಲೈಸ್, ನೇಮ್ ಹೇಳ್ದಂಗೆ ಅದ್ರ ಹೆಸರೇ ಹೇಳೋ ತರ, ದಿಸ್ ಸ್ಪೆಕ್ಟ್ರಮ್ ಹ್ಯಾಸ್ ಎ ಶಾರ್ಟ್ ವೇವ್ ಲೆಂತ್ ಅಂಡ್ ಈಸ್ ಮೋರ್ ಲೈಕ್ಲಿ ಟು ಗಿವ್ ಹೈಯರ್ ಸ್ಪೀಡ್ಸ್ ಅಂಡ್ ಶಾರ್ಟರ್ ಲೇಟೆನ್ಸಿ. ಲೇಟೆನ್ಸಿ ಅಂದ್ರೆ ಲೇಟ್ ಅಂದ್ರೆ ಏನು? ತಡ ಅಥವಾ ನಿಧಾನ. ಯಾವ್ದ್ರಲ್ಲಿ ಲೇಟೆನ್ಸಿ? ಡೇಟಾ ಟ್ರಾನ್ಸ್ಫರ್ ಅಲ್ಲಿ ಲೇಟೆನ್ಸಿ, ಹೌದಾ. ಸೊ ಲೇಟೆನ್ಸಿ ಆಗ್ತಾ ಇದೆಯೋ ಆಗ್ತಾ ಇಲ್ವೋ? ಶಾರ್ಟರ್ ಲೇಟೆನ್ಸಿ ಅಂದ್ರೇನು? ಶಾರ್ಟ್ ಅಂದ್ರೇನು? ಕಡಿಮೆ ಲೇಟೆನ್ಸಿ. ಅದೇ ತಾನೇ ನಮಗೆ ಬೇಕಾಗಿರೋದು ಡೇಟಾ ಟ್ರಾನ್ಸ್ಫರ್. ಅಲ್ಟ್ರಾ ಲೋ ಲೇಟೆನ್ಸಿ 5G ಟೆಕ್ನಾಲಜಿಲಿ. ಶಾರ್ಟರ್ ಲೇಟೆನ್ಸಿ, ಹೈಯರ್ ಸ್ಪೀಡು, ಶಾರ್ಟರ್ ಲೇಟೆನ್ಸಿ, ಓಕೆನಾ. ಡೇಟಾ ಟ್ರಾನ್ಸ್ಪೋರ್ಟ್ ಬಿಕಮ್ಸ್ ಮೋರ್ ಎಫಿಷಿಯಂಟ್ ಅಂಡ್ ಸ್ಮೂತರ್ ಆಸ್ ಎಕ್ಸಿಸ್ಟಿಂಗ್ ನೆಟ್ವರ್ಕ್ಸ್ ಆರ್ ಆಪ್ಟಿಮೈಸ್ಡ್ ಫಾರ್ ಲೋ ಫ್ರೀಕ್ವೆನ್ಸಿ ಬ್ಯಾಂಡ್ ವಿಡ್ತ್, ಸರಿನಾ. ಲೋ ಬ್ಯಾಂಡ್ ವಿಡ್ತ್ ವೈಡ್ ಅಂದ್ರೇನು? ವೈಡ್ ಅಂದ್ರೆ ಅದಕ್ಕೋಸ್ಕರ ಹಿಂಗೆ ತೋರಿಸೋದು ವೈಡ್, ಹೌದಾನೆ. ಸೊ ವಿಡ್ತ್ ಅಂದ್ರೆ ಅಗಲ. ಸೊ ಬ್ಯಾಂಡ್ ವಿಡ್ತ್ ನಾವಲ್ಲಿ ನೋಡಿದ್ವಿ, ಬ್ಯಾಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬ್ಯಾಂಡು. ಸೊ ಆ ಲೋವರ್ ಫ್ರೀಕ್ವೆನ್ಸಿ ಬ್ಯಾಂಡ್ ವಿಡ್ತ್ ಆಪ್ಟಿಮೈಸ್ಡ್ ಫಾರ್ ದ ಲೋವರ್ ಫ್ರೀಕ್ವೆನ್ಸಿ ಬ್ಯಾಂಡ್ ವಿಡ್ತ್. ಸ್ಮಾಲ್ ಫ್ರೀಕ್ವೆನ್ಸಿಲಿ ಹೈಯರ್ ಸ್ಪೀಡ್ಸ್ನ ಅಚೀವ್ ಮಾಡೋದು ಮೈಕ್ರೋವೇವ್ ಬ್ಯಾಂಡ್ ವಿಡ್ತ್, millimeter ವೇವ್ ಬ್ಯಾಂಡ್ ಅಲ್ಲಿ, ಓಕೆನಾ. ಸೊ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್? ಏಂತಕ್ಕಿದು ಅಂತಂದ್ರೆ, ಲೋ ಫ್ರೀಕ್ವೆನ್ಸಿ ಇಟ್ಕೊಂಡು bands may be used to deliver 5G services. They can reach longer distance and have been demonstrated to perform well even in congested metropolitan areas. ಇವಾಗ ಇದು ತಲೆಯಲ್ಲಿ ಇಟ್ಕೊಳ್ಳಿ, ಅದನ್ನ ನೀವು, ಇದು ಮೆಟ್ರೋಪಾಲಿಟನ್ ಸಿಟಿ ಅಲ್ವಾ. ಸರ್ ನೋಡೋಣ ಎಲ್ಲೆಲ್ಲಿ ಯೂಸ್ ಆಗಿ. ಕಂಜೆಸ್ಟೆಡ್ ಮೆಟ್ರೋಪಾಲಿಟನ್ ಏರಿಯಾಸ್ ಅದಲ್ಲಿ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಡೆನ್ಸಿಟಿ ಅಂದ್ರೇನು? ಸಾಂದ್ರತೆನಾ ಏನು? ಸರಿನಾ. ಡೆನ್ಸಿಟಿ ಅಂದ್ರೇನು? ಅಕ್ಯುಮುಲೇಷನ್, ಆ ಪದಾರ್ಥ ಆಗಿರ್ಬೋದು, ಈ ಪಾಪ್ಯುಲೇಷನ್ ಡೆನ್ಸಿಟಿ ಅಂತಾರೆ. ಒಂದು ಇಷ್ಟು ಕಿಲೋಮೀಟರ್ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅಲ್ವಾ. ಸೊ ಆ ಕಂಜೆಸ್ಟೆಡ್ ಏರಿಯಾದಲ್ಲಿ, ಕಂಜೆಷನ್ ಅಂತಂದ್ರೆ ಎಲ್ಲಾರು ತುಂಬಿಕೊಂಡಿರೋ ಅಂತ ಜಾಗದಲ್ಲಿ ನಾನು ಏನೋ ಒಂದು ಎವ್ಯಾಲ್ಯುಯೇಟ್ ಮಾಡಬೇಕು ಅಂದ್ರೆ, ಕಂಜೆಸ್ಟೆಡ್ ಮೆಟ್ರೋಪಾಲಿಟನ್ ಏರಿಯಾಸ್, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಈ ತರದ millimeter ವೇವ್ನ ಯೂಸ್ ಮಾಡ್ಬೋದು. ಎಲ್ಲಿ ನೋಡೋಣ, ಓಕೆನಾ. However, when it comes to data rates, these bands fall short of maximum capacity required for a real 5G experience. So millimeter wave is that key component in the 5G jigsaw puzzle for mobile services provider. So ಇದು ತಲೆ ಕೆಡಿಸ್ಕೊಬಿಡಿ. ಡೇಟಾ ರೇಟ್ಸ್ ಏನಿದೆಯೋ ಅದು ಸ್ವಲ್ಪ ತಡ ಆಗುತ್ತೆ 5Gಗೆ, ಅದು ಚಾಲೆಂಜ್ ಆಗ್ಬೋದು ಅಂತ. ಬಟ್ ಸ್ಟಿಲ್ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಲಿಕೇಶನ್ಸ್, ಓಕೆನಾ. ಇವಾಗ ನೀವು ಹೇಳಿ, millimeter ವೇವ್ ನೋಡಿದ್ವಿ, ಸರಿನಾ. millimeter ವೇವ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಸ್ಮಾಲ್ ಪೋರ್ಷನ್ ಆಫ್ ಫ್ರೀಕ್ವೆನ್ಸಿ ವೇವ್ನ ಯೂಸ್ ಮಾಡಿಕೊಂಡು ಟೆಕ್ನಾಲಜಿನ ಬಳಸ್ಕೊತಾ ಇರೋದು. ಆಟೋಮೋಟಿವ್ ರೆಡಾರ್, millimeter ವೇವ್ ರೆಡಾರ್ ಸಿಸ್ಟಮ್ಸ್ ಆರ್ ಯೂಸ್ಡ್ ಇನ್ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ಸ್. ನಾವು ಹೇಳಿದ್ವಿ ADAS,
ADAS. ಇವಾಗ ಕಾರ್ ಮೂವ್ ಆಗ್ತಾ ಇರ್ಬೇಕಾದ್ರೆ ನೀವು ಬೈಕ್ ಒಂದು ಸ್ವಲ್ಪ ಸೈಡ್ಗೆ ಹೋದ್ರೆ ಮಿರರಲ್ಲಿ ಇವಾಗ ಹೊಸ್ದಾಗಿ ಬಂದಿದೆ ಗೊತ್ತಾ, ಸಾಫ್ರಾನ್ ಕಲರ್ ಅಥವಾ ರೆಡ್ ಕಲರ್. ಯಾಕೆ? ಆ ಮಿಲಿಮೀಟರ್ ಅಲ್ಲೇ ಅಷ್ಟು ಕ್ಲೋಸ್ ಡಿಸ್ಟೆನ್ಸ್ ಅಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಬಂತು ಅಂತನಾ, ಅದಕ್ಕೋಸ್ಕರ ಆ ವೇವ್ಸ್, ಆ ಫ್ರೀಕ್ವೆನ್ಸಿನ ಯೂಸ್, ಅಲ್ಲಿ ಫ್ರೀಕ್ವೆನ್ಸಿ ಇಮಿಟ್ ಆಗ್ತಾ ಇರುತ್ತೆ ಕಾರ್ ಸುತ್ತ. ಓಕೆನಾ? ಸೊ ಮಿಲಿಮೀಟರ್ ವೇವ್ ರೇಡಾರ್ ಇವಾಗ 360 ಡಿಗ್ರಿನೂ ಕೂಡ ನೋಡ್ಬೋದು ಕಾರ್ ಒಳಗಡೆ, ಹೌದಾ? ಹಿಂದೆಗಡೆ ಏನಿದೆ, ಒಳಗಡೆ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು. ಸೊ ಇಟ್ ಈಸ್ ಅನ್ ಇಂಡಿಕೇಶನ್ ಫಾರ್ ಎ ಡ್ರೈವರ್ ದಟ್ ದೇರ್ ಇಸ್ ಸಮ್ ಆಬ್ಜೆಕ್ಟ್ ನಿಯರಿಂಗ್ ಟು ದಟ್ ಅಂತ. ಮಿಲಿಮೀಟರ್ ವೇವ್ ಅಷ್ಟು ಸಾಕು. ಸೊ ಇಫ್ ಅದು ತುಂಬಾ ದೂರ ಸ್ಪ್ಯಾನ್ ಆಯ್ತು ಅಂತಂದ್ರೆ ಅಲ್ಲೆಲ್ಲ ಬರ್ತಾರ ಕಾರ್ನು ಡಿಟೆಕ್ಟ್ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ನೆಸೆಸರಿ. ದಟ್ ಈಸ್ ವೈ ವಿ ಆರ್ ಯೂಸಿಂಗ್ ಎ ಸ್ಮಾಲ್ ಸೆಗ್ಮೆಂಟ್ ಆರ್ ಎ ಪೋರ್ಷನ್ ಆಫ್ ಎ spectrum for a specific application. You see, millimeter wave radar systems are used in advanced driver assistance system, ADAS. ಅಥವಾ ಡ್ರೈವರ್ ಅಸಿಸ್ಟೆಂಟ್ ನೀವು ಕಾರ್ಗಳಲ್ಲಿ ಹಿಂದೆಗಡೆ ನೋಡಿರ್ತೀರ ADAS. MG Hector ಕಾರ್ ಇದೆ, ಚೈನಾ ಬೆಸ್ಟ್ ಕಾರು, ಅದರಲ್ಲಿ ಹಿಂದೆಗಡೆ ನೋಡಿರ್ತೀರ ADAS ಅಂತ. ಅಥವಾ ಅಲ್ಲಿ ಕಾರ್ ಮೇಲೆ ಇಲ್ಲದೆ ಇದ್ರೂ ಕೂಡ ಕಾರ್ದು ಪೋರ್ಟ್ಫೋಲಿಯೋ ಬರುತ್ತಲ್ವಾ, ಅದರಲ್ಲಿ ನಿಮಗೆ ಸರ್ ಇದು ADAS ಕಂಫರ್ಟೇಬಲ್ ಇರೋ ಅಂತ ಕಾರ್ ಅಂತ ಎಲ್ಲ ಹೇಳ್ತಾರೆ. ಇವಾಗೆಲ್ಲ ಟಾಟಾ ಇದರಲ್ಲಿ ಎಲ್ಲದನ್ನು ನೀವು ಕಾರ್ ಇದರಲ್ಲಿ ಟ್ರಾಫಿಕಲ್ಲಿ ನೋಡಿದಿರಲ್ವಾ, ಮಿರರಲ್ಲಿ ಸೈಡಲ್ಲಿ ಬರೋ, ದಟ್ ಈಸ್ ಒನ್ ಎಕ್ಸಾಂಪಲ್ ಆಫ್ ಯೂಸೇಜ್ ಆಫ್ millimeter wave to measure the distance between vehicle and detect obstacles. And you see, ಇವಾಗ ವೋಲ್ವೋ ಅಂತದೆಲ್ಲ ಕಾರ್ ತಗೊಂಡ್ರೆ, ಈ ವೋಲ್ವೋ ಕಾರ್ ಎಲ್ಲ ಎಂತಕ್ಕೆ, ಇವಾಗ ನಾರ್ಮಲ್ ಇಂಡಿಯನ್ ಕಾರ್ಸ್ ಅಲ್ಲೇನೆ ವೆನ್ ಎನಿ, ಇವಾಗ ಯಾವುದೋ ಒಂದು ಸ್ಪೀಡಲ್ಲಿ ಇರ್ತೀರಾ 60-70 ಕಿಲೋಮೀಟರ್ ಸ್ಪೀಡ್, ಇಫ್ ಸಡನ್ಲಿ ಇಫ್ ದೆರ್ ಇಸ್ ಎನಿ ಅಬ್ಸ್ಟೆಕಲ್, ಸೊ ಇಟ್ ವಿಲ್ ಡಿಟೆಕ್ಟ್ ಆ್ಯಂಡ್ ಇಟ್ ವಿಲ್ ಸ್ಟಾಪ್. ಅದೆಲ್ಲ ನೀವು ನೋಡಿ, ವೋಲ್ವೋ ಟ್ರಕ್ಸ್ದೆಲ್ಲ ಎಕ್ಸಾಂಪಲ್ಸ್ ಮಾಡಿದ್ದಾರೆ, ಸರಿನಾ? ಈವನ್ ಇನ್ ಇಂಡಿಯನ್ ಇದರಲ್ಲೂ ಕೂಡ ಅದೆಲ್ಲ ಬಂದಿದೆ. ಸಡನ್ಲಿ ಇಫ್ ದೇರ್ ಇಸ್ ಎನಿ, ಟೆಸ್ಲಾದಲ್ಲಂತೂ ಈವನ್ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಎನಿ ಅಬ್ಸ್ಟೆಕಲ್ ಬಂತು ಅಂತಂದರೆ ಅದು ಸ್ಟಾಪ್ ಆಗುತ್ತೆ. ವಾಟ್ ಈಸ್ ಯೂಸ್ಡ್ ಇಫ್ ವಿ ಆರ್ ನಾಟ್ ಯೂಸಿಂಗ್ millimeter wave, ಇನ್ನೂ ಜಾಸ್ತಿ ದೂರ ಸಿಗೋ ಅಂಥದ್ದು ಮಾಡಿದ್ರೆ ಇಟ್ ಈಸ್ ನೆಸೆಸರಿ. ಈಸ್ ಇಟ್ ನೆಸೆಸರಿ? ನೋ. ಈವನ್ ಯು ಕ್ಯಾನ್ ಆಲ್ಸೋ ಕಂಪೇರ್ ವಿತ್ ಪಾರ್ಕಿಂಗ್. ಇವಾಗ ನೀವು ರಿವರ್ಸ್ ಪಾರ್ಕಿಂಗ್ ಮಾಡಬೇಕಾದ್ರೆ ಹಿಂಗೆ ಅಲ್ಲೇ ಅಬ್ಜೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಸರ್ಟನ್ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಅಲ್ವಾ. ಆ್ಯಂಡ್ ಡಿಟೆಕ್ಟ್ ಆಬ್ಸ್ಟೆಕಲ್ಸ್, ಹೆಲ್ಪಿಂಗ್ ಟು ಪ್ರಿವೆಂಟ್ ಕೊಲೈಡ್ ಆಗೋದು. ಓಕೆನಾ? ಇಟ್ ವಿಲ್ ಪ್ರಿವೆಂಟ್ ಕೊಲಿಷನ್ಸ್ ಇನ್ ಎ ವೇ ದಟ್ ರಿಕ್ವೈರ್ಸ್ ನಿಯರ್ ಇನ್ಸ್ಟಂಟೇನಿಯಸ್ ಕಮ್ಯುನಿಕೇಶನ್. ಅಗೇನ್ ಇನ್ಸ್ಟಂಟೇನಿಯಸ್ ಅಂದರೆ ಇನ್ಸ್ಟಂಟ್ಲಿ, ಇಮಿಡಿಯೇಟಾಗಿ ನಾವು ಅದು ಆ್ಯಕ್ಷನ್ ತಗೋಬೇಕಲ್ವಾ. ಸೊ ಅದು ಅರ್ಥ ಆಯ್ತಾ? ಇದು millimeter ವೇವ್ ಅಂದ್ರೆ ಏನು, ಅದನ್ನ ಅಪ್ಲೈ ಮಾಡೋದು ಎಲ್ಲಿ? ಸೊ ಇದು ನೀವು ನೋಡಿದ್ರಿ ಅಲ್ವಾ? ಸೆಕ್ಯೂರಿಟಿ ಸ್ಕ್ರೀನಿಂಗ್ ಏರ್ಪೋರ್ಟಲ್ಲೆಲ್ಲ ನೋಡಿದ್ರೆ, ಏರ್ಪೋರ್ಟು, ಮೆಟ್ರೋ ಇದರಲ್ಲೆಲ್ಲ. ಸೊ ಅದು ಏನಾಗುತ್ತೆ ಅಂದರೆ ಇಟ್ ಗಿವ್ಸ್ ಈವನ್ ಮೋರ್ ಬೆಟರ್ ಇಮೇಜ್. ಸೊ ದಟ್ ಈಸ್ ವಾಟ್ millimeter waves. ಮೆಟ್ರೋದಲ್ಲೆಲ್ಲ ಬ್ಯಾಗ್ ಸ್ಕ್ಯಾನಿಂಗ್ ಮಾಡ್ತಾರೆ ಗೊತ್ತಾ. ಸೊ millimeter waves ಆರ್ ಯೂಸ್ಡ್ ಇನ್ ಏರ್ಪೋರ್ಟ್ ಬಾಡಿ ಸ್ಕ್ಯಾನರ್ಸ್ ಟು ಡಿಟೆಕ್ಟ್ ಕನ್ಸೀಲ್ಡ್ ಆಬ್ಜೆಕ್ಟ್ಸ್. ಬಿಕಾಸ್ ಕನ್ಸೀಲ್ಡ್ ಅಂದರೆ ಇವಾಗ ನೀವು ಅದು ಯಾವಾಗಲಾದ್ರೂ ಒಂದ್ಸಲ ಮೆಟ್ರೋದಲ್ಲಿ ನೋಡಿರಿ ಡಿಸ್ಪ್ಲೇಲಿ ಹೆಂಗೆ ಬರುತ್ತೆ ಅಂತ. ಬ್ಯಾಗ್ ಒಳಗಡೆ ಇರೋ ಟಿಫನ್ ಬಾಕ್ಸ್ ಒಳಗೆ, ಅಥವಾ ನೀವು ಹಣ್ಣಿಟ್ಟಿದ್ರೆ ಹಣ್ಣಿನ ಬೀಜನೂ ಕೂಡ ಒಂದು ಇದರಲ್ಲಿ ಕಾಣಿಸ್ತಾ ಇರುತ್ತೆ, ಹೌದಾ ಅಲ್ವಾ? ಸೊ ಕನ್ಸೀಲ್ಡ್ ಅಂದರೆ ಸೀಲ್. ಇದು ಸೀಲ್ ಆಗಿರೋಂಥದ್ದು, ಕನ್ಸೀಲ್ಡ್ ಆಗಿರೋ ಆಬ್ಜೆಕ್ಟ್ಸ್ನು ಕೂಡ ಪೆನಿಟ್ರೇಟ್ ಮಾಡಿ ಅಷ್ಟು ಫ್ರೀಕ್ವೆನ್ಸಿ ಇದ್ದು ಡಿಟೆಕ್ಟ್ ಮಾಡುತ್ತೆ. ಓಕೆನಾ? millimeter waves are used in airport body scanners to detect concealed object because they can create a high resolution image that reveals discrepancies without being harmful. If for supposedly ಆ ಬ್ಯಾಗ್ ಒಳಗಡೆ ಏನೋ ಒಂದು ಇದಿಟ್ಟಿರ್ತೀರ, ಏನೋ ಹಣ್ಣು ಅಥವಾ ಏನೋ ಒಂದು. ಸೊ ವೆನ್ ಎನಿ ಫ್ರೀಕ್ವೆನ್ಸಿ ಪೆನಿಟ್ರೇಟ್ಸ್ ಅಂದರೆ ಇಟ್ ಶುಡ್ ನಾಟ್ ಬಿ ಹಾರ್ಮ್ಫುಲ್ ಅಲ್ವಾ. ಸೊ ಇಟ್ ಶುಡ್ ನಾಟ್ ಬಿ ಎನಿ ಹಾರ್ಮ್ಫುಲ್. ಸೊ ವಿತೌಟ್ ಹಾರ್ಮ್ಫುಲ್ ರೆಸಲ್ಯೂಷನ್ ಇಮೇಜ್, ಹೈ ರೆಸಲ್ಯೂಷನ್ ಇಮೇಜ್ ದಟ್ ರಿವೀಲ್ಸ್ ಡಿಸ್ಕ್ರಿಪೆನ್ಸಿ ವಿತೌಟ್ ಬೀಯಿಂಗ್ ಡಿಸ್ಕ್ರಿಪೆನ್ಸಿ. ಅಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಅಂತ ಏರ್ಪೋರ್ಟಲ್ಲಿ ಅಥವಾ ಮೆಟ್ರೋದಲ್ಲಿ. ಓಕೆನಾ? ಸೊ ಯು ಅಂಡರ್ಸ್ಟುಡ್ ದಿ ಯೂಸೇಜ್ ಆಫ್ millimeter wave and satellized and point-to-point links. These waves have been used for years in satellite and radar systems and for high-speed wireless connections between fixed points like buildings or between satellites. So that is not so important. Point-to-point andre, for suppose I don't know whether it is true or not, but this Mysore-Bangalore expressway ಇದೆ ಅಲ್ವಾ, so there is a speed limit 100-120 ಎಷ್ಟೋ ಇದೆ. ಸೊ ವಾಟ್ ಹ್ಯಾಪನ್ಸ್, ಅಲ್ಲಲ್ಲೇ ಸ್ಪೀಡ್ ಡಿಟೆಕ್ಟೆಂಟ್ ಕ್ಯಾಮ್ರಾ ಇಟ್ಟಿದ್ದಾರೆ. ನೀವೇನಾದರೂ ಅತಿ ಬುದ್ಧಿವಂತಿಕೆ ತೋರ್ಸೋಕೆ ಹೋಗ್ಬಿಟ್ಟು ಆ ಸ್ಪೀಡ್ ಇರೋ ಕ್ಯಾಮ್ರಾದಲ್ಲಿ ಮಾತ್ರ ಸ್ಲೋ ಮಾಡ್ತೀವಿ, ಅಲ್ಲಿ ಮಾತ್ರ ಇದು ಮಾಡ್ತೀವಿ ಅಂದರೆ ದೇರ್ ಇಸ್ point-to-point. ಅಂದರೆ
ಇದೊಂದು ಹಾಂ, ಸೊ ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು, ಇದೊಂದು ಪಾಯಿಂಟು. ಓಕೆನಾ? ಈ 4 ಪಾಯಿಂಟಲ್ಲಿ ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ. ಈ ಕಾರ್ ಹಿಂಗೆ ಮೂವ್ ಆಗ್ತಾ ಇದೆ. ಓಕೆನಾ? ಸೊ ಇದು ಡೆಸ್ಟಿನೇಷನ್ನು. ಸೊ ಇಲ್ಲಿ ಬಂದು ಇಲ್ಲಿ ಮಾತ್ರ ಸ್ಪೀಡ್ ಕಡಿಮೆ ಮಾಡೋದು, ಇಲ್ಲಿ ಮಾತ್ರ ಸ್ಪೀಡ್ ಕಡಿಮೆ ಮಾಡೋದು, ಅತಿ ಬುದ್ಧಿವಂತಿಕೆ ತೋರ್ಸಕ್ಕೆ ಹೋಗ್ಬಾರ್ದು. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಮಗೆ ಗೊತ್ತಾ? ಸ್ಪೀಡ್ದು ಫಾರ್ಮುಲಾ ಏನು? ಡಿಸ್ಟೆನ್ಸ್ ಬೈ ಟೈಮ್, ಹೌದಲ್ವಾ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದು ಇಲ್ಲಿ ಕ್ಯಾಪ್ಚರ್ ಮಾಡ್ಬಿಡುತ್ತೆ ಇಲ್ಲಿರೋ ಕ್ಯಾಮ್ರಾ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ನಾನು ಡಿರೈವ್ ಮಾಡ್ಬೋದಾ? ಓಕೆನಾ? ಸೊ ನನಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ ನಾನು 100 km/h ಅಲ್ಲೇ ಹೋಗ್ಬೇಕು. ಅದು ಸ್ಪೀಡು ಆ ಹೈವೇಲಿ ಫಿಕ್ಸ್ ಆಗಿರೋದು. ಈ ಒಂದು ವೆಹಿಕಲ್ ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ 100 ಅಲ್ಲಿ ಹೋಯ್ತು ಅಂದ್ರೆ ಇಟ್ ವಿಲ್ ಟೇಕ್ ಎಕ್ಸ್ ಟೈಮ್. ಬಟ್ ನೀವೇನಾದ್ರೂ 100 ಕ್ರಾಸ್ ಮಾಡಿ ಹೋದ್ರಿ ಅಂದ್ರೆ ಈ ಟೈಮು ಲೆಸ್ ಇತ್ತು ಅಂತಂದ್ರೆ ದೆನ್ ದಟ್ ಮೀನ್ಸ್ ವಾಟ್? ಅಟ್ ಸಮ್ ಪಾಯಿಂಟ್ ಹಿಯರ್ ಎಲ್ಲೋ ಒಂದ್ ಕಡೆ ನೀವು 100 km ಕ್ರಾಸ್ ಮಾಡಿದೀರಾ ಅಂತ ಅಲ್ವಾ? ಸೊ ನೀವು ಅದು ಐ ಡೋಂಟ್ ನೋ ವೆದರ್ ಇಟ್ ವಾಸ್ ಟೋಲ್ಡ್ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಲಿ ಈ ಥರದ್ದು ಇದೆ ಅಂತ, ಬಟ್ ಪ್ಲೀಸ್ ಮೇಕ್ ಶೋರ್ ಇಟ್ ಈಸ್ ದೇರ್ ಆರ್ ನಾಟ್. ಯು ಅಂಡರ್ಸ್ಟುಡ್? ಯು ಕ್ಯಾನಾಟ್ ಓನ್ಲಿ decelerate at the point of that speed cameras throughout. That is what point to point links anta. Okay, now it's an example for you to understand point to point links. Okay, next Wi-Fi and Li-Fi. Wi-Fi ಗೊತ್ತು ನಿಮಗೆ, ವೈರ್ಲೆಸ್ ಫಿಡಿಲಿಟಿ. Li-Fi ಅಂದ್ರೆ ಲೈಟ್ ಫಿಡಿಲಿಟಿ ಅಂತ. ವೈಫೈ ಅಲ್ಲಿ ರೌಟರ್ ಇಟ್ಟಿದೀವಲ್ವಾ ಮನೆ ಒಳಗಡೆ, ರೌಟರ್ ಅಲ್ಲಿಂದ ನಿಮ್ಮ ಮೊಬೈಲ್ಗೆ ಡೇಟಾ ಬರ್ತಾ ಇದೆಯಾ? ವೈರ್ಲೆಸ್ ಕಮ್ಯುನಿಕೇಶನ್, ಹೌದಲ್ವಾ? ನೆಕ್ಸ್ಟ್ ಯಾವ ಥರ ಅಂತಂದ್ರೆ ಲೈಟ್ ಬಲ್ಪು. ಓಕೆನಾ? ರೌಟರ್ ಥರನೇ ಬಲ್ಪ್ ಮನೆ ಒಳಗಡೆ ಫಿಕ್ಸ್ ಮಾಡೋದು ಅಲ್ಲಲ್ಲಿ. ಆ ಲೈಟ್ ಎಮಿಟ್ ಆಗುತ್ತಲ್ವ, LED ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂದ್ರೆ ಎಲ್ಲ ಗೊತ್ತು ನಿಮ್ಗೆ ಆಲ್ರೆಡಿ. ಸೊ ಆ ಲೈಟ್ ಇಸ್ ಆಲ್ಸೋ ಫಾರ್ಮ್ ಆಫ್ ವಾಟ್? ವೇವ್ಸ್, ತರಂಗಗಳು. Sound is also a wave. Light is also a form of wave. ಆ ಲೈಟ್ ಮುಖಾಂತರನೇ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ. ಡೇಟಾ ಟ್ರಾನ್ಸ್ಮಿಟ್ ಆಗಬೇಕು ಅಂದ್ರೆ ವೇವ್ ಇಸ್ ನೀಡೆಡ್. ದಟ್ ಈಸ್ ಆಲ್, ಹೌದಲ್ವಾ? ಸೊ ದೇರ್ ನೀಡ್ಸ್ ಎ ವೇವ್. ಸೊ ಲೈಟ್, ಇವಾಗ ಲೈಟ್ ನನ್ನ ಮೇಲೆ ಬೀಳ್ತಾ ಇರೋದ್ರಿಂದ ನೀವು ನೋಡಕ್ ಸಾಧ್ಯ ಆಗ್ತಿರೋದು, ಹೌದಲ್ವಾ? ಸೊ ಆ ಮೀಡಿಯಂ ಇದೆ. ಸೊ ಇಫ್ ಸಪೋಸೆಡ್ಲಿ ರೌಟರ್ ಬದಲು ಇದೆ Li-Fi ಅಂತ ತಿಳ್ಕೊಳ್ಳೋಣ, ಲೈಟು ಎಮಿಟ್ ಮಾಡ್ತಾ ಇದೆ. ಸೊ ದೇರ್ ಈಸ್ ಎ ಲೈಟ್ ಟ್ರಾವೆಲಿಂಗ್ ಹಿಯರ್ ಅಂಡ್ ದೇರ್ ಅಲ್ವಾ? ಸೊ ಆ ಫ್ರೀಕ್ವೆನ್ಸಿನ ಯೂಸ್ ಮಾಡಿಕೊಂಡು ಡೇಟಾನ ವೈ ಡು ವಿ ನೀಡ್ ದಟ್ ಒನ್? ಯಾಕೆ ಅಂತಂದ್ರೆ ವೈಫೈಯಲ್ಲಿ ನಿಮಗೆ ಆಲ್ಮೋಸ್ಟ್ 10 meters ಅಥವಾ 12 meters ಎಷ್ಟೋ ಇರ್ಬೋದು, ಐ ಡೋಂಟ್ ನೋ ದ ಕೆಪಾಸಿಟಿ. ಬಟ್ ಲೈಟಲ್ಲಿ ಲೈಟ್ ಕ್ಯಾನ್ ಟ್ರಾವೆಲ್. ಓಕೆನಾ? ಯಾಕೆ ನಿಮಗೆ ಲೈಟ್ ಟ್ರಾವೆಲ್ ಹೆಂಗೆ ಚೆನ್ನಾಗಿ ಮಾಡುತ್ತೆ ಅಂತಂದರೆ, ನೈಟ್ ಹೊತ್ತು ಮನೆ ಮಲಗಿದ್ದಾಗ ಯಾವುದೋ ಒಂದು ಕಡೆ ಲೈಟ್ ಇರುತ್ತೆ, ಅದು ನಿಮಗೆ ಆಲ್ಮೋಸ್ಟ್ ಒಂದು 500 meters ದೂರ ಇದ್ರೂ ನಿಮ್ಮ ಕಣ್ಣಿಗೆ ಹೊಡಿತಾ ಇರುತ್ತೆ, ಹೌದು ಅಲ್ವೋ? ಸೊ ಇಟ್ ವಿಲ್ ಡಿಸ್ಟ್ರಾಕ್ಟ್. ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿ ಲೈಟ್ ಯಾವ ಥರ ಟ್ರಾವೆಲ್ ಮಾಡುತ್ತೆ ಹೆಂಗೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಅದೊಂದು ನೋಡಿ. ಸೊ ಇಟ್ ವಿಲ್ ಸ್ಪ್ಯಾನ್, ಅದು ದೂರಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ವಿ ನೋ ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಅಲ್ವಾ? ಸೌಂಡ್, ಅದಕ್ಕೋಸ್ಕರ ಎವ್ರಿ ಟೈಮ್ ವಿ ವಿಲ್ ಗಿವ್ ಎ ಗುಡ್ ಎಕ್ಸಾಂಪಲ್ ಅಲ್ವಾ? ಫಸ್ಟ್ ಮಿಂಚು ನೋಡಿ ಆಮೇಲೆ ಗುಡುಗು ಕೇಳಿಸುತ್ತೆ. ಯಾಕೆ ಗೊತ್ತು ತಾನೆ ಇದು? ಯಾಕೆ ಮಿಂಚ್ ನೋಡಿದಾದ್ಮೇಲೆ ಗುಡುಗು ಕೇಳಿಸುತ್ತೆ? ಯಾಕೆ? ಸ್ಪೀಡ್ ಆಫ್ ಲೈಟ್ ಇಸ್ ಗ್ರೇಟರ್ ದೆನ್. ಅದನ್ನ ನೀವು ಥಿಯರಿಟಿಕಲಿ ಗೊತ್ತು ನಿಮ್ಗೆ, ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕು. ಅಂದ್ರೆ ಲೈಟ್ ಅಲ್ಲಿ ಬಂದಿದ ತಕ್ಷಣ ಲೈಟ್ ವೇವ್ ಕೇಮ್ ಅಂಡ್ ನನ್ಗೆ ಕಾಣಿಸ್ತದು. ಬಟ್ ಅಲ್ಲಿ ಗುಡುಗು ಅಥವಾ ಲೈಟ್ ಹೆಂಗಾಯ್ತು ಅಂದ್ರೆ ಅಲ್ಲಿ ಘರ್ಷಣೆ ಆಗಿದೆ ಅಲ್ವಾ? ಆ ಘರ್ಷಣೆ ಆಗಿರೋದ್ರಿಂದ ಮಿಂಚು ಉತ್ಪತ್ತಿ ಆಯ್ತು. ಮಿಂಚು ಇಸ್ ನಥಿಂಗ್ ಬಟ್ ಲೈಟ್. ಸ್ಪೀಡ್ ಆಫ್ ಲೈಟ್ ಫಾಸ್ಟು ನನ್ನ ಕಣ್ಣಿಗೆ ಬಿತ್ತು. ಅದು ಯಾವುದೋ ಸೌಂಡ್ ವೇವ್ಸು, ಅದು ಕೂಡ ವೇವ್ಸು. ಅದು ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಏರು ಎಲ್ಲದನ್ನು ಬರಬೇಕಲ್ಲ, ಡ್ಯಾಂಪ್ ಆಯಿತು. ಸೊ ಲೇಟರ್ ಐ ವಿಲ್ ಹಿಯರ್ ದಟ್ ಒನ್. ಸೊ ವೈಫೈಯಲ್ಲಿ ನನಗೆ ತರಂಗಗಳಿದೆ, ಬಟ್ ಇಟ್ ಈಸ್ ನಾಟ್ ಎ ಲೈಟ್. ಸೊ ವೆನ್ ಐ ಯೂಸ್ ಲೈಟ್ ಫಾಸ್ಟ್, ಅದು ವೇವ್ಸ್ ರೀಚ್ ಆಗೋದು ಫಾಸ್ಟ್ ಅಲ್ವಾ? ಸೊ ದಟ್ ಈಸ್ ವಾಟ್ ಈವನ್ ವಿ ಹ್ಯಾವ್ ಯೂಸ್ಡ್ ಇನ್ ಆಪ್ಟಿಕಲ್ ಫೈಬರ್ ಅಲ್ವಾ? ಆಪ್ಟಿಕಲ್ ಫೈಬರ್ ಒಳಗಡೆ ಏನಾಗುತ್ತೆ? ಲೈಟ್ ವೇವ್ಸೇ. ಸೊ ದಟ್ ಈಸ್ ವೈ ಅವಾಗ ಹೇಳ್ಬೇಕಾದ್ರೂ ಆಪ್ಟಿಕಲ್ ಫೈಬರಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಲೈಟ್ ಯಾವಾಗಲೂ ರಿಫ್ಲೆಕ್ಟ್ ಆಗಿ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ರಿಫ್ಲೆಕ್ಟ್ ಆದಾಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದು ನೋಡಿದರೆ ಒಳಗಡೆನೆ ಆ ಆಪ್ಟಿಕ್ ಫೈಬರ್ ಒಳಗಡೆನೆ ರಿಫ್ಲೆಕ್ಷನ್ ಆಗಿ ಅದು ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಸೊ ಈ Li-Fi ಅದೇ ಪ್ರಿನ್ಸಿಪಲ್.
ಪ್ರಿನ್ಸಿಪಲ್. ಓಕೆನಾ, ಅರ್ಥ ಆಗ್ತಿದ್ಯಾ? ವೈಫೈಗೂ ಲೈಫೈಗೂ. ಸೊ ವೈಫೈ ಇಸ್ ಅ ವೈರ್ಲೆಸ್ ಫಿಡಿಲಿಟಿ ಅಂಡ್ ಲೈಫೈ ಇಸ್ ಲೈಟ್ ಫಿಡಿಲಿಟಿ ಆರ್ ಟೂ ಡಿಫ್ರೆಂಟ್ ವೈರ್ಲೆಸ್ ಕಮ್ಯುನಿಕೇಶನ್. ವೈರ್ಲೆಸ್ ಕಮ್ಯುನಿಕೇಶನ್ ತಾನೆ ನಾವು ಸ್ಟಾರ್ಟಿಂಗ್ ನೋಡಿದ್ವಿ. ವೈರ್ಲೆಸ್ ಕಮ್ಯುನಿಕೇಶನ್ ಈ ಬ್ಲೂಟೂತ್, ವೈಫೈ ಇದೆಲ್ಲ ಇತ್ತು, ಸೆಲ್ಯುಲಾರ್ ಎಲ್ಲ ಇತ್ತು. ವೈರ್ಲೆಸ್ ಕಮ್ಯುನಿಕೇಶನ್ ಟೆಕ್ನಾಲಜಿ ದಟ್ ಎನೇಬಲ್ಡ್ ವಾಟ್? ಡೇಟಾ ಟ್ರಾನ್ಸ್ಮಿಷನ್, ಟ್ರಾನ್ಸ್ಪೋರ್ಟ್. ಟ್ರಾನ್ಸ್ಪೋರ್ಟ್ ಅನ್ನೋದು ಗೊತ್ತಲ್ವಾ? ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಮಿಷನ್ ಎರಡು ಒಂದಲ್ಲ, ಅಲ್ಲಿ ಕೋರಿಲೇಟ್ ಮಾಡ್ಕೋಬೇಕು. ಡೇಟಾ ಅನ್ನೋದನ್ನ ಬದಲಾಯಿಸಕ್ಕಲ್ಲ. ಡೇಟಾ ಟ್ರಾನ್ಸ್ಮಿಷನ್ ದಟ್ ಈಸ್ ಆಫರ್ ಎ ವೇ ಟು ಕನೆಕ್ಟ್ ಟು ದಿ ಇಂಟರ್ನೆಟ್ ವಿತೌಟ್ ಫಿಸಿಕಲ್ ಕೇಬಲ್ಸ್. ನೋ ಫಿಸಿಕಲ್ ಕೇಬಲ್. ಓಕೆನಾ? ಸೊ ಇನ್ ಫ್ಯೂಚರ್ ಯು ವಿಲ್ ಸಿ. ಬಟ್ ಇವಾಗ 5Gನೇ ಅಷ್ಟು ಫಾಸ್ಟ್ ಇರೋದ್ರಿಂದ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಲೈಫೈ ಕಮಿಂಗ್ ಇನ್ ಟು ಪಿಕ್ಚರ್. ಅದರ್ವೈಸ್ ಇಟ್ ವುಡ್ ಹ್ಯಾವ್ ಬೀನ್. ಓಕೆನಾ? ಇನ್ನೂ ಫಾಸ್ಟಾಗಿ ಬೇಕು ಅಂತಂದಾಗ ಎಲ್ಲ ಸ್ಮಾಲ್ ಇದು ಒಂದು ಅಲೆಕ್ಸಾದ ಬಾಕ್ಸ್ ನೋಡಿದಿರಲ್ವಾ, ಆ ಥರ ಮನೆಗಳಿಗೆ ಬರುತ್ತೆ. ಅಲ್ಲಿ ಲೈಟ್ LED ಇದಾಗ್ತಾ ಇರುತ್ತೆ. ಸೊ ರೌಟರ್ ಬದಲು ಲೈಫೈಯಿಂದ ನಾವು ಡೇಟಾನ ಆಕ್ಸೆಸ್ ಮಾಡ್ಬೋದು. ಓಕೆನಾ? ಹಾಂ. ಸೊ ಇಫ್ ಯು ವಾಂಟ್ ಟು ಸಿ ದಿ ಡಿಫ್ರೆನ್ಸ್, ರಿಲೈಸ್ ಆನ್ ರೇಡಿಯೋ ವೇವ್ಸ್ ಟು ಟ್ರಾನ್ಸ್ಮಿಟ್. ರೇಡಿಯೋ ವೇವ್ಸ್ ಬೇಕು ಲೈಫೈಗೆ. ಡೇಟಾ ವೈರ್ಲೆಸ್ ಬಿಟ್ವೀನ್ ಡಿವೈಸ್, ಟ್ರಾನ್ಸ್ಮಿಟ್ಸ್ ಡೇಟಾ ಯೂಸಿಂಗ್ ವಾಟ್? ವಿಸಿಬಲ್ ಲೈಟ್ ಆರ್ ಅಲ್ಟ್ರಾವೈಲೆಂಟ್ ರೇಸ್ನ ಲೈಟ್ನ ಯೂಸ್ ಮಾಡೋದು ಸೂಕ್ತ ಅಲ್ಲ. ಸೊ ವಿಸಿಬಲ್ ಲೈಟ್ನ ಯೂಸ್ ಮಾಡ್ತಾರೆ. LEDs ಆಕ್ಟ್ಸ್ ಆಸ್ ಎ LED ಅಂದರೆ LED TV ಹೌದಲ್ವ? ಇವಾಗ ನಿಮ್ದು ಫೋನ್ಗಳೆಲ್ಲ QHLED, QLED ಅಂತ ಎಲ್ಲ ಬಂದಿದೆ. LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ಸ್ ಇದೆಲ್ಲ ಆಗಿದೆಯಾ ಪಾಠ? ಹಾಂ, ಎಸ್ ಆರ್ ನೋ? ಡಯೋಡ್ ಆಗಿದೆಯಾ? ಅದರಲ್ಲಿ ಡಯೋಡ್ ಆಗಿದೆ ಅಂದರೆ LED ಅಂತೂ ಆಗೇ ಆಗಿರುತ್ತೆ, ಹೌದಲ್ವಾ? ಸೊ ಲೈಟ್ ಈ ಇದರಲ್ಲೆಲ್ಲ ಈಗ ರಿಮೋಟ್ ಮುಂದೆಗಡೆ ಇದೆ, ಅದು LED ಡಿಸ್ಪ್ಲೇ ಮದುವೆಗಳಲ್ಲೆಲ್ಲ ಹಾಕಿರ್ತಾರೆ, ಅದೆಲ್ಲ LED. ಮತ್ತು ಈಗ ಯಾವುದಾದ್ರೂ ಜಾತ್ರೆ ಅದರಲ್ಲೆಲ್ಲ LED ಲೈಟ್ಗಳು ಹಾಕಿರ್ತಾರಲ್ವಾ. ಸೊ ರಿಮೋಟ್ ಮುಂದೆಗಡೆ ಒಂದು ಒಂಥರ ಗ್ಲಾಸ್ ಥರದ್ದು ಇದಿರುತ್ತಲ್ವ, ಅದು LED ಲೈಟು. ಲೈಟ್ ಎಮಿಟ್ ಅಂದರೆ ಅದನ್ನ ಹೇಳೋದು. ಪ್ರತಿಯೊಂದು ಪದನೂ ಅರ್ಥ ಮಾಡ್ಕೋಬೇಕು ನೀವು. ಅದರಲ್ಲೇನೆ ಅದ್ರ ಕ್ರಿಯೆ ನಿಂತ್ಬಿಟ್ಟಿದೆ. ಲೈಟ್ ಎಮಿಟಿಂಗ್ ಡಯೋಡ್, ಲೈಟ್ನ ಎಮಿಟ್ ಮಾಡ್ತಾ ಇರೋ ಅಂಥ ಡಯೋಡ್. ಓಕೆನಾ? ಸೊ ಅದನ್ನ ಯೂಸ್ ಮಾಡಿಕೊಂಡು acts as a transmitter and a photo detector receives the data. ಫೋಟೋ ಅಂದ್ರೇನು? ಫೋಟೋ ಅಂದ್ರೇನು? ಫೋಟೋ ಅಂದ್ರೇನು? ಚಿತ್ರ. ಫೋಟೋ ಅಂದ್ರೇನು? ಚಿತ್ರ. ಫೋಟೋ ಅಂದ್ರೆ ಲೈಟ್. ಫೋಟೋ ಅಂದರೆ ಲೈಟ್. ಇದೇನು ಫೋಟೋ ಅಂದರೆ ಲೈಟ್ ಹೆಂಗಾಯ್ತು? ಯಾವಾಗಾಯ್ತು? ಚಿತ್ರನ ನಾನು ನೋಡಬೇಕು ಅಂದರೆ ನನಗೆ ಲೈಟ್ ಬೇಕು, ಹೌದಾ ಅಲ್ವೋ? ಪಿಕ್ಚರ್, ಇಟ್ ಈಸ್ ಎ ಪಿಕ್ಚರ್, ನಾಟ್ ಎ ಫೋಟೋ. ನಾವು ಫೋಟೋ ಅಂತ ಕರಿತೀವಿ. ಫೋಟೋ ಯಾವಾಗುತ್ತೆ ಅಂದರೆ ಆ ಪಿಕ್ಚರ್ ನನಗೆ ಕಾಣಿಸ್ಬೇಕು ಅಂದರೆ ಲೈಟಲ್ಲಿ ಬೀಳಬೇಕು, ಲೈಟಲ್ಲಿ ಬಿದ್ದಿದ್ದು ರಿಫ್ಲೆಕ್ಟ್ ಆಗಬೇಕು. ಇವಾಗ ನಾನು ಹೆಂಗೆ ನಿಮಗೆ ಕಾಣಿಸ್ತಾ ಇದ್ದೀನಿ ಗೊತ್ತಾ? ಆ ಲೈಟ್ ನಾನೇನು ಐ ಆಮ್ ಎನ್ ಆಬ್ಜೆಕ್ಟ್. ಓಕೆನಾ? ಆ ಲೈಟ್ ನನ್ನ ಮೇಲೆ ಬಿದ್ದು ನಿಮ್ಗೆ ರಿಫ್ಲೆಕ್ಟ್ ಆಗಿದೆ, ಹಂಗಾಗಿ ಅಷ್ಟೇ ನಾನು ಕಾಣಿಸ್ತಾ ಇರೋದು, ಈ ಬೋರ್ಡ್ ಕಾಣಿಸ್ತಾ ಇರೋದು, ಆಬ್ಜೆಕ್ಟ್ ಎವ್ರಿಥಿಂಗ್ ಇಸ್ ನಿಮಗೆ ಕಾಣಿಸ್ತಾ ಇರೋದು. ಅದನ್ನೇ ಅರ್ಥ ಮಾಡಿ. ಚಿಕ್ಕ ಹುಡುಗರಿಂದ ಲೈಟ್ ಇದೆ, ಹೆಂಗ್ ಕಾಣಿಸ್ತೀವಿ ಅಂತ ಯೋಚನೆ ಮಾಡ್ಬೇಕು. ಅದನ್ನ ವಿ ಹ್ಯಾವ್ ಟು ಥಿಂಕ್, ಹೆಂಗ್ ಕಾಣಿಸ್ತಾ ಇದ್ದಾರೆ, ನನ್ನ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ದಾರೆ. ಅದೇ ಫೋಟೋ ಅಂದ್ರೆ ಇಟ್ ಈಸ್ ನಾಟ್ ಫೋಟೋ, ಅದು ಪಿಕ್ಚರ್. ಫೋಟೋ ಅಂದ್ರೆ ಲೈಟ್ ಅಂತ ಅರ್ಥ. ಓಕೆನಾ? ಅದು ಪಿಕ್ಚರ್ಗೆ ಫೋಟೋ ಬಿದ್ದು ಅಂದ್ರೆ ಲೈಟ್ ಬಿದ್ದು ನನಗೆ ಕಾಣಿಸೋದೆ ಫೋಟೋ ಅಂತ ಅಂದ್ಬಿಟ್ಟು. ಓಕೆನಾ? ಸೊ LEDs ಆಕ್ಟ್ಸ್ ಆಸ್ ಎ ಟ್ರಾನ್ಸ್ಮಿಟರ್ಸ್. ಇವಾಗ ಏನಾದ್ರೂ ಒಂದು ಡೆಲಿವರಿ ನಾನು ಆರ್ಡರ್ ಮಾಡಿದೆ ಅಂದ್ರೆ ಅಲ್ಲಿಂದ ಯಾರೋ ಒಬ್ರು ಕಳ್ಸೋನ್ ಇರಬೇಕು, ಫ್ರಮ್ ಅಂಡ್ ಟು ಅಡ್ರೆಸ್ ಇರಲೇಬೇಕಲ್ವ, ಒಂದು ಪತ್ರ ಬರಬೇಕು ಅಂತಂದ್ರೆ. ಸೊ LED ಆಕ್ಟ್ಸ್ ಆಸ್ ವಾಟ್? ಟ್ರಾನ್ಸ್ಮಿಟರ್ಸ್. ಮನೆಯಲ್ಲಿ ಇವಾಗ ರೌಟರ್ ಇಟ್ಟಿರೋದು ಟ್ರಾನ್ಸ್ಮಿಟರ್ ಆಗಿ ಆಕ್ಟ್ ಮಾಡುತ್ತೆ. ಅಂಡ್ ಫೋಟೋ ಡಿಟೆಕ್ಟರ್ಸ್ ರಿಸೀವ್ಸ್ ದಿ ಡೇಟಾ. ಡಿಟೆಕ್ಟರ್ಸ್ ಅಂದ್ರೇನು? ಡಿಟೆಕ್ಟ್ ಮಾಡೋದು. ಡಿಟೆಕ್ಟಿವ್ ಮೂವೀಸ್ ಅಂದ್ರೆ ಹುಡ್ಕೋದು, ಹೌದಲ್ವಾ? ಫೋಟೋ ಡಿಟೆಕ್ಟರ್ಸ್ ಆಕ್ಟ್ಸ್ ಆಸ್ ಎ ರಿಸೀವರ್ಸ್ ಆಫ್ ದ ಡೇಟಾ. ಎಷ್ಟು ಚೆನ್ನಾಗಿದೆ, ಅರ್ಥ ಆಗ್ತಾ ಇದೆಯಾ? ನೀವು ಕಲ್ಪನೆ ಮಾಡ್ಕೊಳ್ಳೇಬೇಕಿಲ್ಲಿ. ಅಲ್ಲಿ ರೌಟರ್ ಬದಲು ಲೈಫೈನ ಇಡಿ. ಲೈಫೈ ಅಂದರೆ ಇಸ್ ಎ ಟೆಕ್ನಾಲಜಿ. ಲೈಟ್ ಎಮಿಟಿಂಗ್ ಡಯೋಡ್ ಇದೆ, ಒಂದು ಅಲೆಕ್ಸಾ ಥರದ್ದು ಒಂದು ಬಾಕ್ಸ್ ಇದೆ, ಹಿಂಗೆ ರೌಂಡ್ ಶೇಪ್ ಇರುತ್ತೆ, ಸರಿನಾ? ಅದು ಲೈಟ್ ಎಮಿಟಿಂಗ್ ಡಯೋಡ್. ಇಟ್ ಟ್ರಾನ್ಸ್ಮಿಟ್ಸ್ ದ ಡೇಟಾ.
ನನಗೆ ಅದು ಡೇಟಾ ಬೇಕು ಅಂತಂದರೆ ಫೋಟೋ ಡಿಟೆಕ್ಟರ್, ನಾನು ಲೈಟ್ನ ಡಿಟೆಕ್ಟ್ ಮಾಡಿದೆ ಆ್ಯಂಡ್ ಐ ರಿಸೀವ್ ದ ಡೇಟಾ. ಅರ್ಥ ಆಯ್ತಾ ಪ್ರಿನ್ಸಿಪಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಲೈಫೈ? ಹಾಂ, ಅರ್ಥ ಆಯ್ತಾ? ಕನ್ಫ್ಯೂಷನ್ ಇದೆಯಾ? ಸೊ typically it is range is typically around 32 meters, although it is typically 10 meters. The intensity is very much high in Li-Fi. Okay na? Visible light spectrum or UV light spectrum. Visible light ಅಥವಾ ಇದು ಹಿಂಗೆ ಇರುತ್ತೆ, ಈಗ ನಾರ್ಮಲ್ ಲೈಟ್ ಈಗ ಹೆಂಗೆ ನೋಡ್ತಾ ಇದೀವೋ ಅದೇ ಥರ ಮನೆ ಒಳಗಡೆ ಅದು ಬರುತ್ತೆ ನೆಕ್ಸ್ಟ್. ಓಕೆನಾ? ಸೊ ಫಾಸ್ಟರ್ ಸ್ಪೀಡ್ ಅಪ್ ಟು 100 Gbps ಥಿಯರಿಟಿಕಲಿ ಆ್ಯಂಡ್ ಹೈ ಸೆಕ್ಯೂರಿಟಿ. ಶಾರ್ಟರ್ ರೇಂಜ್ ರಿಕ್ವೈರ್ಸ್ ಎ ಡೈರೆಕ್ಟ್ ಲೈನ್ ಆಫ್ ಸೈಟ್. ಹೈ ಸೆಕ್ಯೂರಿಟಿ ಅಂತ ಬಂತು ಅಲ್ಲಿ. ಹೆಂಗೆ ಸೆಕ್ಯೂರಿಟಿ? ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ವೈಫೈ ನಮ್ಮ ಮನೆದಿರುತ್ತಲ್ವಾ, ಪಾಸ್ವರ್ಡ್ ಅದು ಕಾಂಪ್ರಮೈಸ್ ಆಯ್ತು ಅಂದರೆ ಪಕ್ಕದ ಬಿಲ್ಡಿಂಗನ್ನು ಯೂಸ್ ಮಾಡ್ಕೋಬೋದು, ಹೌದಲ್ವಾ? ಬಟ್ ಇದರಲ್ಲಿ ಲೈಟಲ್ಲಿ ಸೆಕ್ಯೂರಿಟಿ ಜಾಸ್ತಿ. ಓಕೆನಾ? ಸೊ ಶಾರ್ಟರ್ ರೇಂಜ್ ರಿಕ್ವೈರ್ಸ್ ಎ ಡೈರೆಕ್ಟ್ ಲೈಟ್ ಆಫ್ ಸೈಟ್. ಸೈಟ್ ಅಂದರೆ ದೃಷ್ಟಿ. ಸೈಟ್ ಕಮ್ಯುನಿಕೇಶನ್ ಬಿಟ್ವೀನ್ ಟ್ರಾನ್ಸ್ಮಿಟರ್ ಆ್ಯಂಡ್ ರಿಸೀವರ್. ಓಕೆ, ಅರ್ಥ ಆಯ್ತಾ? ಜಸ್ಟ್ ಲೈಫೈ ಅಂದರೆ ಇಸ್ ನಥಿಂಗ್ ಬಟ್ ಯು ರೀಪ್ಲೇಸ್ ದಟ್ ರೌಟರ್ ವಿತ್ ಎ ಬಲ್ಬ್, LED ಬಲ್ಬ್. ಓಕೆನಾ? ಹಾಂ, ನೆಕ್ಸ್ಟ್ ದಟ್ ಈಸ್ ವಾಟ್ ವೈಫೈ 6.0 ಅಂತಂದರೆ ನೆಕ್ಸ್ಟ್ ಜನರೇಷನ್ ಸ್ಟ್ಯಾಂಡರ್ಡ್ ಇನ್ ವೈಫೈ ಟೆಕ್ನಾಲಜಿ, ಆಲ್ಸೋ ನೋನ್ ಆಸ್ EX Wi-Fi. This is advanced of Wi-Fi. It was built in response to the growing number of devices in the world of IoT. Growing number of devices. ಸೊ ಎಂತಕ್ಕೆ ವೈಫೈ 6.0 ಬೇಕಾಯ್ತು ನಮಗೆ ಅಂತಂದರೆ, ವೈಫೈ ಅಂದರೆ ಇನ್ನೂ ಅಡ್ವಾನ್ಸ್ಡ್ ಆಫ್ ವೈಫೈ ವಾಟ್ ಎವರ್ ವಿ ಹ್ಯಾವ್. ಓಕೆನಾ? ನಾನು ಹೇಳ್ದೆ ಡೇಟಾ ಅಂದರೆ ನನ್ನ ಆಸಕ್ತಿಗಳು, ನಾನು ಏನು ಆಲೋಚನೆ ಮಾಡ್ತೀನಿ, ಇಸ್ ದೇರ್ ಎನಿ ಲಿಮಿಟ್ ಫಾರ್ ಮೀ ಟು ಥಿಂಕ್? ನಾನು ಇಲ್ಲಿಂದ ಯೂನಿವರ್ಸ್ವರೆಗೂ ಥಿಂಕ್ ಮಾಡಿ ವಾಪಸ್ ಬಿಲ್ ಮಾಡ್ಬೋದು. ಸ್ಟಾರ್ಸ್ ಹೆಂಗಿದಾಗುತ್ತೆ ಎಲ್ಲದನ್ನೂ ಥಿಂಕ್ ಮಾಡ್ಬೋದು. ಎವ್ರಿಥಿಂಗ್ ಇಸ್ ಡೇಟಾ ಅಲ್ವಾ? ನಾನು ಅದನ್ನ ಡಾಕ್ಯುಮೆಂಟ್ ಮಾಡ್ಬೋದು. ಸೊ ಡೇಟಾ ಜಾಸ್ತಿ ಆದಂಗೆ ನಮ್ಮ ಆಲೋಚನೆಗಳು, ಮನುಷ್ಯನ ಬ್ರೈನ್ ಬೆಳ್ದಂಗೆ ಅವನ ಆಲೋಚನೆಗಳು ಬೆಳಿತವೆ. ಅವನ ಆಲೋಚನೆಗಳು ಬೆಳ್ದಂಗೆ ಡೇಟಾ ಜಾಸ್ತಿ ಆಗ್ತಾ ಹೋಗುತ್ತೆ. ಡೇಟಾ ಜಾಸ್ತಿ ಆದಂಗೆ ಅಂದರೆ ಯೂಸೇಜ್ ಜಾಸ್ತಿ. ಯೂಸೇಜ್ ಯಾವುದ್ರ ಮುಖಾಂತರ? ಡಿವೈಸಸ್ ಮುಖಾಂತರ. ಅದನ್ನೇ ಇಲ್ಲಿ ಹೇಳ್ತಾನೆ, ಇಟ್ ವಾಸ್ ಬಿಲ್ಡ್. ಎಂತಕ್ಕೆ ಈ ವೈಫೈ 6.0 ನಮಗೆ ಬೇಕಾಯ್ತು ಅಂತಂದ್ರೆ ಇನ್ ಎ ರೆಸ್ಪಾನ್ಸ್. ಯಾಕೆ ಅಂದರೆ ಗ್ರೋಯಿಂಗ್ ನಂಬರ್ ಆಫ್ ಡಿವೈಸಸ್ ಇನ್ ದ ವರ್ಲ್ಡ್ ಆಫ್ IoT. ನಾವು ಇವಾಗ ಯಾವ ಯುಗದಲ್ಲಿ ಇದ್ದೀವಿ? IoT ಯುಗ. IoT ವಿನೋ ಇಂಟರ್ನೆಟ್ ಆಫ್ ಥಿಂಗ್ಸ್, ಸರಿನಾ? ಥಿಂಗ್ಸ್ ಅಂದರೆ ಮೆಟೀರಿಯಲ್. ಆ ಮೆಟೀರಿಯಲ್ಸ್ ಎಲ್ಲ ಸೆನ್ಸಾರ್ ಮುಖ 4 ಸ್ಟೇಜಸ್ ನೋಡಿದ್ವಿ ಅಲ್ವಾ? ಸೆನ್ಸಾರು, ಪ್ರೊಸೆಸಿಂಗು ಆ್ಯಂಡ್ UIಗೆ ಬರೋದು ನೋಡ್ಕೊಂಡ್ವಿ ಅಲ್ವಾ? 4 ಸ್ಟೇಜಸ್ಸು. So it was built in response to the growing number of devices in the world of IoT due to faster data transmission rates. And Wi-Fi certified 6 network ensures. So there are some certain things which is not so important. So ಅದು low battery consumption ಮಾಡುತ್ತೆ, high standard security ಇರುತ್ತೆ, interoperability ಅದೆಲ್ಲ ಇದೆ. ಹಾಂ, ಇದು ಅಗೇನ್ ಇಂಪಾರ್ಟೆಂಟ್. ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಹಾಂ, ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮತ್ತೆ ನಾನು ಹೇಳಕ್ ಹೋಗಲ್ಲ, ನೀವೇ ಅದರಲ್ಲಿ ನಿಯರ್ ಅಂದ್ರೇನು ಪದ ಅರ್ಥ ಮಾಡ್ಕೋಬೇಕು, ಫೀಲ್ಡ್ ಅಂದ್ರೇನು, ಕಮ್ಯುನಿಕೇಶನ್ ಅಂದ್ರೇನು, ಟೆಕ್ನಾಲಜಿ. ನಿಯರ್ ಫೀಲ್ಡ್ ಡೈರೆಕ್ಟ್ಲಿ ಅಲ್ಲಿ ಗೋ ಟು ದಿ ಅಪ್ಲಿಕೇಶನ್ಸ್. ಎಕ್ಸಾಂಪಲ್, ನಿಯರ್ ಅಂದ್ರೆ ಹತ್ರ, ಫೀಲ್ಡ್ ಅಂದ್ರೆ ಗೊತ್ತು ಹತ್ರದ ಫೀಲ್ಡ್. ಕಮ್ಯುನಿಕೇಶನ್ ಅಂದ್ರೇನು? ಕಮ್ಯುನಿಕೇಶನ್ ಸಂವಹನ ಅಥವಾ ಸಂಪರ್ಕ ಇದು ಮಾಡೋದು. ಸೊ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇದೇನು ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ಎಕ್ಸಾಂಪಲ್ಸ್ ಹೋಗೋಣ. ಅಪ್ಲಿಕೇಶನ್ ಕಾಂಟ್ಯಾಕ್ಟ್ಲೆಸ್ ಬ್ಯಾಂಕಿಂಗ್ ಕಾರ್ಡ್ಸ್. ಇವಾಗೇನು ವಿತಿನ್ 5,000 ಐ ಕ್ಯಾನ್ ಜಸ್ಟ್ ಟ್ಯಾಪ್, ಸ್ವೈಪ್ ಮಾಡೋದು ಬೇಕಿಲ್ಲ, ಪಿನ್ ಕೋಡ್ ಎಂಟರ್ ಮಾಡೋದು ಬೇಕಿಲ್ಲ. ಇಸ್ ದೇರ್ ಎನಿ ನೆಸೆಸಿಟಿ? ನೋಡಿದ್ದೀರಲ್ವಾ ನೀವೆಲ್ಲ? ಸೊ ಕಾಂಟ್ಯಾಕ್ಟ್ಲೆಸ್. ಈಗ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಯು ಜಸ್ಟ್ ಹ್ಯಾವ್ ಟು ಟ್ಯಾಪ್ ಯುವರ್ ಕಾರ್ಡ್. ಅದು ಹೋಗ್ಲಿ, ಸ್ಮಾರ್ಟ್ ವಾಚಸ್ ಅಲ್ಲೇ ಇಫ್ ಯು ಎನ್ಕೋಡ್ ಯುವರ್ ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಇಂಟು ಸ್ಮಾರ್ಟ್ ವಾಚ್, ಯು ಕ್ಯಾನ್ ಟ್ಯಾಪ್ ವಾಚ್. ಓಕೆನಾ? ಸೊ ದಟ್ ಈಸ್ ಕಾಲ್ಡ್ ಕಾಂಟ್ಯಾಕ್ಟ್ಲೆಸ್ ಬ್ಯಾಂಕಿಂಗ್ ಕಾರ್ಡ್ಸ್. ಅದಕ್ಕೂ ನಿಯರ್ ಫೀಲ್ಡ್ಗೂ ಏನು? ನಿಯರ್ ಫೀಲ್ಡ್ ಅಲ್ವಾ ಅದು? ಡೂ ಐ ನೀಡ್ ರೌಟರ್ ಅಲ್ಲಿದೆ, ನನ್ನ ಫೋನ್ ಇಲ್ಲಿದೆ, ಇಸ್ ಇಟ್ ಅ ನಿಯರ್ ಫೀಲ್ಡ್? ನೋ, ನಿಯರ್ ಫೀಲ್ಡ್ ಇಲ್ಲಿಂದ ಇಲ್ಲಿಗೆ ಅಷ್ಟೇ, ಹೌದು ಅಲ್ವಾ? ಸೊ ನಿಯರ್ ಕಾಂಟ್ಯಾಕ್ಟ್ಲೆಸ್ ಬ್ಯಾಂಕಿಂಗ್ ಕಾರ್ಡ್. ಕಾಂಟ್ಯಾಕ್ಟ್ಲೆಸ್ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಇಲ್ಲ ಅಂತ ಇಲ್ಲಿಗೂ ಇದೆ ಅಂದ್ರೆ, ಇಲ್ಲೇನೋ ಒಂದು ಇದೆ ಅಂದ್ರೆ ಈ ಹ್ಯಾಂಡ್ಗೂ ಇಟ್ ಇಸ್ ಎ ಕಾಂಟ್ಯಾಕ್ಟ್. ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಇಲ್ಲ, ಬ್ರೇಕ್ ಡೌನ್ ಆಗಿದೆ ಅಂತ.
ಸರಿನಾ? ಕಾಂಟ್ಯಾಕ್ಟ್ಲೆಸ್ ಬ್ಯಾಂಕಿಂಗ್ ಕಾರ್ಡ್ಸ್, ಕಾಂಟ್ಯಾಕ್ಟ್ಲೆಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಟಿಕೆಟ್ಸ್. ಯಾವ್ದು ನೋಡೋಣ ಹೇಳಿ ಇದಕ್ಕೆ ಎಕ್ಸಾಂಪಲ್? ಕಾಂಟ್ಯಾಕ್ಟ್ಲೆಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಟಿಕೆಟ್ಸ್, ಮೆಟ್ರೋ ಕಾರ್ಡ್ನ ಅದ್ರ ಮೇಲೆ ಇಡಲ್ವಾ ನೀವು? ಯಾವ ಟೆಕ್ನಾಲಜಿ? ನಿಯರ್, ಹತ್ರದು ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಹೌದಾ ಅಲ್ವಾ? ಕಾಂಟ್ಯಾಕ್ಟ್ ಲೆಸ್ ಹೆಂಗಾಯ್ತು? ಕಾಂಟ್ಯಾಕ್ಟ್ ತುಂಬ ಕಾಂಟ್ಯಾಕ್ಟ್ ಲೆಸ್ ಅಲ್ಲಿ ಪ್ರೆಸ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಲೆಸ್ ಕಡಿಮೆ ಕಾಂಟ್ಯಾಕ್ಟ್ ಅಂತ ಅದ್ಕೋಬಹುದು, ಅಥವಾ ಕಾಂಟ್ಯಾಕ್ಟ್ ಇಲ್ದೇನೆ ಇರೋದು ಅಂತ. ಸೊ ಕಾಂಟ್ಯಾಕ್ಟ್ ಲೆಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಟಿಕೆಟ್ಸ್. ವೈರ್ಲೆಸ್ ಚಾರ್ಜಿಂಗ್, ಐಫೋನ್ ಮಾತ್ರನಾ? ಎಷ್ಟೊಂದು ಯಾವುದೇ ಕಂಪನಿದು ವೈರ್ಲೆಸ್ ಚಾರ್ಜಿಂಗ್. ಇವಾಗ ಕಾರ್ದು ಇದರಲ್ಲಿ ಕಾರ್ದು ಬೋರ್ಡಲ್ಲೇ ಯು ಹ್ಯಾವ್ ದ ವೈರ್ಲೆಸ್ ಚಾರ್ಜಿಂಗ್, ಸರಿನಾ? ಹಿಂಗೆ ಚಾರ್ಜಿಂಗ್ ಫ್ಲೋ ಆಗ್ತಾ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕ್ಯಾರೀಸ್ ಚಾರ್ಜ್, ಹೌದಾ ಅಲ್ವಾ? ಸೊ ದಟ್ ಈಸ್ ನಿಯರ್ ಫೀಲ್ಡ್. ಐ ವಿಲ್ ಹ್ಯಾವ್ ದಟ್ ಇದರ್ ವೆರಿ ಲೆಸ್ ಕಾಂಟ್ಯಾಕ್ಟ್ ಆರ್ ಕಾಂಟ್ಯಾಕ್ಟ್ ಇಲ್ದೇನೆ ಇರೋದು, ಹೌದಾ ಅಲ್ವಾ? ಚಾರ್ಜ್ ಈಗ ಫಾರ್ ಸಪೋಸ್ ಫೋನು ವೈರ್ಲೆಸ್ ಚಾರ್ಜರ್ ಅಂತಂದ್ರೆ, ನೀವು ಇಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಕಾರ್ ಒಳಗಡೆ ಅದಿಟ್ರೆ ಆ ಕಾರ್ದಲ್ಲಿ ಚಾರ್ಜ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇರುತ್ತೆ, ಇದಿಟ್ರೆ ಚಾರ್ಜ್ ಆಗುತ್ತೆ, ಹೌದಲ್ವಾ? ಸೊ ದಟ್ ಈಸ್ ಕಾಲ್ಡ್ ನಿಯರ್ ಫೀಲ್ಡ್. ಯು ಸಿ, ಇದೆಲ್ಲ ಗೊತ್ತು. ಇವಾಗ ನಿಮಗೆ ಮೆಟ್ರೋ ಕಾರ್ಡ್ ಗೊತ್ತಿಲ್ವಾ? ಕಾರ್ಡ್ದು ಟ್ಯಾಪ್ ಗೊತ್ತಿಲ್ವಾ? ಚಾರ್ಜಿಂಗ್ ಗೊತ್ತಿಲ್ಲ, ಯು ನೋ ಇಟ್. ಬಟ್ ವಾಟ್ ಈಸ್ ದ ಟೆಕ್ನಾಲಜಿ? ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಅಂಡ್ ವೆಂಡಿಂಗ್ ಮಿಷನ್ಸ್ ಅಂದ್ರೆ ಏನ್ ಗೊತ್ತಾ? ಇವಾಗ ನೋಡಿ, ಎಲೆಕ್ಟ್ರಾನಿಸಿಟಿ ಆ ಸೈಡ್ ಎಲ್ಲ ಹೋದ್ರೆ ನಿಮ್ಗೆ ಬಸ್ ಸ್ಟಾಪ್ ಅಲ್ಲೇನೆ ಒಂದ್ ಸೈಡ್ ಅಲ್ಲಿ ಒಂದ್ ಚಿಕ್ಕದು ಇದಿಟ್ಟಿರ್ತಾನೆ ಮಿಷಿನ್. ಅದರಲ್ಲಿ ನಿಮ್ ಪೆಪ್ಸಿ, ಕೋಕೋ ಕೋಲಾ, ಚಿಪ್ಸ್, ಸ್ನಾಕ್ಸ್, ದಿಸ್ ಆರ್ ಆಲ್ ಕಾಲ್ಡ್ ವೆಂಡಿಂಗ್ ಮಿಷನ್ಸ್. ಓಕೆನಾ? ನೀವು ಸ್ಕ್ಯಾನ್ ಮಾಡ್ಕೋಬಹುದು, ಏನ್ ಬೇಕೋ ಅದು ತಗೋಬಹುದು if you have it. Okay, now again those vending machines will have the near field communication technology. Parking meters, ಇವಾಗೆಲ್ಲ ಸ್ಮಾರ್ಟ್ ಸಿಟೀಸ್ ನೋಡಿದ್ರೆ ನೀವು ಸ್ಮಾರ್ಟ್ ಸಿಟೀಸ್ ಅಲ್ಲಿ ಪಾರ್ಕಿಂಗ್ ಹೋಗ್ಬಿಟ್ಟು ಯಾವಾಗ ಆ ಪಾರ್ಕಿಂಗ್ ನೀವು ಎಂಟರ್ ಆಗ್ತಿರೋ ಅಲ್ಲೇ ಸ್ಕ್ಯಾನರ್ ಇರುತ್ತೆ ಪಕ್ಕದಲ್ಲೇನೆ, ಸರಿನಾ? ಅದು ನಿಯರ್ ಫೀಲ್ಡ್. ಅಂಡ್ NFC ಎನೇಬಲ್ಡ್, NFC ಅಂದ್ರೆ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್, ಎನೇಬಲ್ಡ್ ಅಂದ್ರೆ ಹಾಕಿರೋದು ರಿಸ್ಟ್ ಬ್ಯಾಂಡ್ಸ್. ಓಕೆನಾ? ರಿಸ್ಟ್ ಬ್ಯಾಂಡ್ಸ್ ಯಾವುದು? ವಾಚ್ಗಳು. NFC ಎನೇಬಲ್ಡ್ ರಿಸ್ಟ್ ಬ್ಯಾಂಡ್ಸ್ ಟ್ರ್ಯಾಕ್ ಪೇಷಂಟ್ ಡೇಟಾ ಇನ್ ದಿ ಹಾಸ್ಪಿಟಲ್ ಸೆಟ್ಟಿಂಗ್ಸ್. ಸಮ್ಟೈಮ್ಸ್ ಅದೇ ಪೇಷಂಟ್ ಡೇಟಾನ ನಾವು ಅನಲೈಸ್ ಮಾಡಬೇಕು ಅಂತಂದ್ರೆ ಅದನ್ನ ಹಾಕಿದರೆ ಅವನ ಸಿಗ್ನಲ್ಸ್ ಏನು ಬಾಡಿಲಿ ಟ್ರಾನ್ಸ್ಮಿಟ್ ಆಗುತ್ತೋ ಅದನ್ನ ನಿಯರ್ ಫೀಲ್ಡ್ ಇದರಲ್ಲಿ ರಿಸ್ಟ್ ಬ್ಯಾಂಡ್ ಕಟ್ಟು. ಇವಾಗ ನೀವೆಲ್ಲ ಸ್ಪೋರ್ಟ್ಸ್ ಮೆನ್ಸ್ ಎಲ್ಲ ಒಂದು ಇನ್ನೊಂದು ಥರದ ಬ್ಯಾಂಡ್ ಹಾಕೊಂಡಿರ್ತಾರೆ ನೋಡಿ. ಅದು ಯಾವ ಥರದ ಬ್ಯಾಂಡ್ ಅಂತಂದರೆ, ರೀಸೆಂಟ್ಲಿ ಈಗ ಮೊನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಕೊಹ್ಲಿ ಹಾಕೊಂಡಿದ್ದಾರೆ ನೋಡಿ, ಅದು ನೋಡಿರ್ತೀರ ನೀವು. ಸೊ ದಿಸ್ ಆರ್ ಆಲ್ NFC ಎನೇಬಲ್ಡ್ ರಿಸ್ಟ್ ಬ್ಯಾಂಡ್ಸ್. ಓಕೆ, ಟ್ರ್ಯಾಕ್ ಪೇಷಂಟ್ ಡೇಟಾ ಇನ್ ದಿ ಹಾಸ್ಪಿಟಲ್ ಸೆಟ್ಟಿಂಗ್, ಇನ್ವೆಂಟ್ರಿ ಆ್ಯಂಡ್ ಸೇಲ್ಸ್ ಮಾನಿಟರಿಂಗ್ ಎಕ್ಸೆಟ್ರಾ. ಇನ್ವೆಂಟ್ರಿ ಅಂತಂದರೆ ಎ ಗೋ ಡೌನ್ ವೇರ್ ಯು ಹ್ಯಾವ್ ಆಲ್ ದ ಪ್ರಾಡಕ್ಟ್ಸ್ ಸ್ಟೋರ್ಡ್ ಆ್ಯಂಡ್ ಇಟ್ ಈಸ್ ಯುಟಿಲೈಸ್ಡ್ ಫಾರ್ ನೆಕ್ಸ್ಟ್ ಸೇಲ್ ಪರ್ಪಸ್. ಇನ್ವೆಂಟ್ರಿ ಅಂದರೆ ಒಂದು ಗೋ ಡೌನ್ ಒಳಗಡೆ ನಿಮ್ದೆಲ್ಲ ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ ಹೆಂಗೋ, ಆ ಕಡೆ ಎಲ್ಲ ಸ್ಟೋರ್ ಇದೆ. ಸೊ ಇನ್ವೆಂಟ್ರಿಯಿಂದ ಸ್ಟೋರಿಗೆ ಹೋಗ್ಬೇಕಲ್ವಾ? ಸೊ ಇನ್ವೆಂಟ್ರಿ ಮೆಕ್ಯಾನಿಸಮ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇವಾಗ ಅರ್ಥ ಆಯ್ತಾ? ನಿಯರ್ ಫೀಲ್ಡ್. ಸಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಪ್ಲಿಕೇಶನ್ಸ್, ಎಲ್ಲೆಲ್ಲಿ ಅಪ್ಲೈ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾದರೆ ಅದು ಏನು ಫಂಕ್ಷನ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ದಿಸ್ ಆರ್ ಆಲ್ ನಥಿಂಗ್ ನ್ಯೂ ಫಾರ್ ಯು ಅಲ್ವಾ? ಏನಾದರೂ ಹೊಸದ ಇದು ಅಲ್ಲ. ಸೊ ಎ ಶಾರ್ಟ್ ರೇಂಜ್ ಅಂದರೆ ವ್ಯಾಪ್ತಿ, ಹೌದಾ? ಎ ಶಾರ್ಟ್ ರೇಂಜ್ ವೈರ್ಲೆಸ್ ಕನೆಕ್ಟಿವಿಟಿ ಟೆಕ್ನಾಲಜಿ that allows NFC enabled device to communicate with each other and transfer information quickly with a single touch. ಅದೇ ತಾನೆ NFC enabled. ಇವಾಗ ಪಾಯಿಂಟ್ ಆಫ್ ಸೇಲ್ ಮಿಷಿನ್ ಅವ್ರು ಇಟ್ಕೊಂಡಿರ್ತಾರಲ್ವಾ ಸೂಪರ್ ಮಾರ್ಕೆಟಲ್ಲಿ, ಅವ್ರದ್ದು NFC ಎನೇಬಲ್ಡು. ನಿಮ್ಮದು ಯಾವುದೇ ಒಂದು ಸ್ಮಾರ್ಟ್ ವಾಚ್ ಇರ್ಬೋದು ಅಥವಾ ಚಿಪ್ಪು ಏನಿರುತ್ತೋ, ಸೊ ಅದು ಕೂಡ NFC ಎನೇಬಲ್ಡ್. ಸೊ ವೆನ್ ಬೋತ್ ದ ಡಿವೈಸಸ್ ಆರ್ ಬಾಟ್ ಟುಗೆದರ್ in a single touch, they communicate with each other, their data gets transferred. Okay na? So that is what a short range andre ವ್ಯಾಪ್ತಿ, ಹೌದಲ್ವಾ? ವೈರ್ಲೆಸ್, ವೈರ್ ಇಲ್ದನೇ ಇರೋಂಥ ಟೆಕ್ನಾಲಜಿ that allows NFC enabled device to communicate with each other and transfer information quickly with a single touch. NFC transmits data through what? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೋ ಫೀಲ್ಡ್ಸ್. ಈ ಭೂಮಿನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೋ ಫೀಲ್ಡ್ ಇಂದ ತುಂಬಿದೆ. ಅದಕ್ಕೋಸ್ಕರನೇ ನಾರ್ತ್ ಟು ಸೌತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪಾಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಸೌತಿಗೆ ತಲೆ ಹಾಕಿ ಮಲ್ಗಿ ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ನಾವು ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ಎಮಿಟ್ ಮಾಡ್ತಾ ಇದೀವಿ. ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂಥರ ಕವಚದ ತರ ಭೂಮಿಗೆ ನಾರ್ತ್ ಇಂದ ಸೌತಿಗೆ ಹೋಗ್ತದೆ. ಅದಕ್ಕೋಸ್ಕರ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಎಕಡೆ
ಸೊ ನಾರ್ತ್ ಟು ನಾರ್ತ್ ತಂದ್ರೆ ಏನಾಗುತ್ತೆ? ದೂರ ಹೋಗುತ್ತೆ. ಯಾಕೆ? ರಿಪೆಲ್ ಆಗುತ್ತೆ. ಯಾಕೆ? ಯಾಕೆ ನಾರ್ತ್ ಟು ನಾರ್ತ್ ತಂದಾಗ ಮ್ಯಾಗ್ನೆಟ್ ರಿಪೆಲ್ ಆಗ್ತವೆ? ಅದೇ ಎಲೆಕ್ಟ್ರೋ ಮ್ಯಾಗ್ನೆಟಿಕ್. ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ಮ್ಯಾಗ್ನೆಟ್ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ. ಮ್ಯಾಗ್ನೆಟ್ ಇದೆ ಅಲ್ವಾ, ನೀವು ನೋಡಿರ್ತೀರ ನಾರ್ತ್ ಸೌತ್ ಪೋಲ್ ಇರೋ ಮ್ಯಾಗ್ನೆಟ್ ತಗೊಳ್ಳಿ, ನಾರ್ತ್ ಪೋಲ್ ತನ್ನಿ ದೂರ ಆಗ್ತವೆ ಅವು. ಯಾಕೆ? ಈ ಕಡೆಯಿಂದನೂ ಫೋರ್ಸ್ ಬರ್ತಾ ಇದೆ, ಈ ಕಡೆಯಿಂದನೂ ಫೋರ್ಸ್ ಬರ್ತಾ ಇದೆ.